ಪ್ರಜ್ವಲ್ ರೇವಣ್ಣನ ವಿರುದ್ಧ ಅತ್ಯಾಚಾರ ಕೇಸ್ನ 3ನೇ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಆರೋಪ ಪಟ್ಟಿಯಲ್ಲಿ ಮಾಜಿ ಸಂಸದನ ಅಶ್ಲೀಲ ವಿಡಿಯೋಗಳ ಪುರಾಣ ಬಯಲಾಗಿದೆ. ಎಸ್ಐಟಿ ಪ್ರಕಾರ ರೇವಣ್ಣನ ಕಿರಿಮಗ ಗನ್ ಪಾಯಿಂಟ್ ಅಲ್ಲಿ ಅತ್ಯಾಚಾರ ಎಸಗಿರುವುದು ದೃಢಪಟ್ಟಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣನ ವಿಕೃತ ಮುಖದ ಬಗ್ಗೆ ಸಂತ್ರಸ್ತ ಮಹಿಳೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಪ್ರಜ್ವಲ್ ರೇವಣ್ಣ ಎಂಬ ಗೋಮುಖ ವ್ಯಾಘ್ರದ ಅಸಲಿ ಪುರಾಣ. ಸಾವಿರಾರು ಅಶ್ಲೀಲ ವಿಡಿಯೋಗಳ ಮತ್ತೊಂದು ಆರೋಪದ ಅನಾವರಣ. ಈತನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮತ್ತೊಬ್ಬ ಮಹಿಳೆಯ ಆಕ್ರಂದನ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಸಂಸದನ ವಿಕೃತ ಮನಸ್ಸಿನ ವಿವರಣ. ಅದುವೇ ಪ್ರಜ್ವಲ್ ರೇವಣ್ಣ ವಿರುದ್ಧದ 3ನೇ ಚಾರ್ಜ್ ಶೀಟ್. ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಚಾರ್ಜ್ ಶೀಟ್. ಗನ್ ತೋರಿಸಿ ಮಹಿಳೆ ಮೇಲೆ ಮಾಜಿ ಎಂಪಿ ರೇಪ್. ಪ್ರಜ್ವಲ್ ರೇವಣ್ಣ ಎಂಬ ಕಾಮುಕ ಕ್ರಿಮಿಯ ಒಂದೊಂದೇ ವಿಕೃತಿಗಳು ಬಯಲಾಗ್ತಾ ಇವೆ. ಇದೀಗ ಹಾಸನದ ಮಾಜಿ ಸಂಸದನ ಮತ್ತೊಂದು ಕರಾಳ ಮುಖ ತೆರೆದುಕೊಂಡಿದೆ. ಈಗಾಗಲೇ 2 ಚಾರ್ಜ್ ಶೀಟ್ನಲ್ಲಿ ಹೇಮಾವತಿ ನದಿ ತೀರದಲ್ಲಿ ಪ್ರಜ್ವಲ್ನ ಕಾಮ ಪುರಾಣ ರಿವೀಲ್ ಆಗಿತ್ತು. ಇದೀಗ 3ನೇ ಚಾರ್ಜ್ ಶೀಟ್ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದು, ಗನ್ ಪಾಯಿಂಟ್ ನಲ್ಲಿ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರೋದು ಗೊತ್ತಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಅತ್ಯಾಚಾರ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಸ್ಐಟಿಯಿಂದ ಸುಮಾರು 1691 ಪುಟಗಳ ಚಾರ್ಜ್ ಶೀಟ್ 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿದೆ. ಇನ್ನು ಪ್ರಜ್ವಲ್ ವಿರುದ್ಧ 376 2N 506 354A 1 11 354B 354C ಐಟಿ ಕಾಯ್ದೆ 66 ಅಡಿಯಲ್ಲಿ ಕೇಸ್ ದಾಖಲಿಸಿ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಅಲ್ಲದೆ ಚಾರ್ಜ್ ಶೀಟ್ನಲ್ಲಿ 120 ಸಾಕ್ಷ್ಯಗಳ ಬಗ್ಗೆ ಎಸ್ಐಟಿ ಉಲ್ಲೇಖಿಸಿದೆ. ಇದಿಷ್ಟೇ ಅಲ್ಲ, ಸಂತ್ರಸ್ತೆಗೆ ಪ್ರಜ್ವಲ್ ರೇವಣ್ಣ ಗನ್ ತೋರಿಸಿ ಅತ್ಯಾಚಾರ ಎಸಗಿದ್ದ ಅನ್ನೋದು ಚಾರ್ಜ್ ಶೀಟ್ನಿಂದ ರಿವೀಲ್ ಆಗಿದೆ. ಕೆಲಸ ಕೇಳಲು ಬಂದ ಮಹಿಳೆಯನ್ನ ತನ್ನ ಕಾಮತೃಷಿಗಾಗಿ ಬೆದರಿಸಿ ಬಳಸಿಕೊಂಡಿರೋದನ್ನ ಸಂತ್ರಸ್ತೆ ತನ್ನ 164 ಹೇಳಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. 2020ರಲ್ಲಿ ಬಿಸಿಎಂ ಹಾಸ್ಟೆಲ್ ಸೀಟ್ ಕೇಳೋ ಸಂಬಂಧ ಪ್ರಜ್ವಲ್ ರೇವಣ್ಣನ ನಾನು ಭೇಟಿ ಮಾಡಿದ್ದೆ. ಆಗ ಎಂಪಿ ಕ್ವಾರ್ಟರ್ಸ್ನ ಮೊದಲ ಮಹಡಿಗೆ ಪ್ರಜ್ವಲ್ ರೇವಣ್ಣ ನನ್ನನ್ನ ಕರೆದೊಯ್ದಿದ್ರು. ಮೊದಲು ರೂಮ್ ಬಾಗಿಲು ಹಾಕಿ ಬಲವಂತವಾಗಿ ಮೈ ಕೈ ಸೇರಿದಂತೆ ದೇಹದ ಭಾಗಗಳನ್ನ ಮುಟ್ಟಿದ್ರು. ನನ್ ಬಳಿ ಗನ್ ಇದೆ, ನಾನ್ ಹೇಳಿದಂತೆ ಕೇಳ್ಬೇಕು, ಇಲ್ಲವಾದ್ರೆ ನಿನ್ನ ಮುಗಿಸ್ತೀನಿ ಅಂತ ಧಮ್ಕಿ ಹಾಕಿದ್ರು. ಅಲ್ಲದೆ ಅವರು ವಿಡಿಯೋ ಮಾಡೋದನ್ನ ನೋಡಿ ನಾನ್ ಅಳೋಕ್ ಆರಂಭಿಸ್ದೆ. ಆಗ ಅವರು ಅಳಬಾರ್ದು, ನಗ್ಬೇಕು ಅಂತ ಒತ್ತಾಯ ಪೂರ್ವಕವಾಗಿ ವಿಡಿಯೋ ಮಾಡುತ್ತಾ ಅತ್ಯಾಚಾರ ಮಾಡಿದ್ರು. ಇದೇ ರೀತಿ 2020ರ ಜನವರಿಯಿಂದ 2023ರ ಡಿಸೆಂಬರ್ ವರೆಗೂ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾರೆ. ಹೀಗೆ ಗನ್ ಪಾಯಿಂಟ್ ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರೋದು ಚಾರ್ಜ್ ಶೀಟ್ನಿಂದ ಬಯಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ಆರೋಪಗಳ ವಿರುದ್ಧ 3 ಚಾರ್ಜ್ ಶೀಟ್ಗಳು ಸಲ್ಲಿಕೆಯಾಗಿವೆ. ಒಂದೊಂದು ಆರೋಪ ಪಟ್ಟಿಯಲ್ಲೂ ಸ್ಫೋಟಕ ಅಂಶಗಳು ಬಯಲಾಗಿದ್ದು, ಇದು ರೇವಣ್ಣನ ಕಿರಿಯ ಮಗನಿಗೆ ಉರುಳಾಗೋದು ಖಚಿತ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.